ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್. ಜೊತೆಗೆ 2026ಕ್ಕೆ ಒಂದು 4 ದಿನ ಲೇಟ್ ಆದಮೇಲೆ ನಾನು ಹೇಳ್ತಾ ಇದ್ದೀನಿ. ಎಲ್ರಿಗೂ ಹಾಯ್ ಅಂತ ಹೇಳ್ತಾ, ಯಾಕಂದರೆ ನಮ್ಮ ಹೊಸ ವರ್ಷ ಯುಗಾದಿ ಹಬ್ಬಕ್ಕೆ ಆದರೂ ಕೂಡ ನಾವು ಈಗ ಕ್ಯಾಲೆಂಡ್ರನ್ನ ಏನು ಜನವರಿಯಿಂದ ನಾವು ಅದನ್ನು ಉಪಯೋಗಿಸ್ತಾ ಇದ್ದೀವಿ ಅಥವಾ ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ಹೊಸ ವರ್ಷ ಅಂತ ನಾವು ಒಪ್ಕೊತಾ ಇದ್ದೀವಿ, ಒಪ್ಕೊಳ್ಳೇಬೇಕು. ಓಕೆ, ಅದನ್ನು ಹೇಳ್ತಾ ಈ ಒಂದು ಡಾಂಬರ್ ರಸ್ತೆಗೆ ಅಥವಾ ಈ ಒಂದು ಹಳ್ಳಿಗೆ ಹೊಂದ್ಕೊಂಡಂಗೆ ಇರ್ತಕ್ಕಂಥ ಈ ಒಂದು ಆಸ್ತಿ 20 ಕುಂಟೆ. ಇದೇ ಊರಿನ ರೈತರದು, ಹಾಲ್ಮತಸ್ಥ ಓಡ್ರದು. ಈ ಅಕ್ಕಪಕ್ಕ ಮನೆಗಳಿರ್ತಕ್ಕಂಥದ್ದು ಕೂಡ ಹಾಲ್ಮತಸ್ಥರದೆ, ಯಾವುದೇ ತಂಟೆ ತಕರಾರುಗಳಿಲ್ಲ. ಇದನ್ನು ಸುಮಾರು ವರ್ಷದಿಂದ ಹಂಗೆ ಇಟ್ಬಿಟ್ಟಿದ್ರು. ಇವಾಗ ಸ್ವಲ್ಪ ಕ್ಲೀನ್ ಮಾಡಿ ಇದು ಮಾಡಿದ್ದಾರೆ. ಹಿಂಭಾಗಕ್ಕೆಲ್ಲ ಸಮತಟ್ಟವಾಗೇ ಇದೆ. ಇಲ್ಲೊಂದು ಸ್ವಲ್ಪ ರೋಡ್ ಎಂಟ್ರೆನ್ಸು ಅಂದರೆ ಮೇಲ್ಭಾಗಕ್ಕೆ ನೋಡಿ ಎತ್ತರ ಇದೆ, ಇದು ಸ್ವಲ್ಪ ಹಳ್ಳ ಥರ ಇದೆ. ಸೊ ಸ್ವಲ್ಪ ಹೊಸಮಣ್ಣು ನೋಡ್ಕೊಂಡ್ರೆ ತೊಂದರೆ ಏನಿಲ್ಲ. 20 ಕುಂಟೆ. ಸೊ ನಂಜನಗೂಡು ತಾಲೂಕು, ನಂಜನಗೂಡು ರಿಜಿಸ್ಟ್ರೇಷನ್ ಸಂಬಂಧಪಟ್ಟಂಥ ಒಂದು ಆಸ್ತಿ. ಜೊತೆಗೆ ಊಟಿ NH ಅಂದರೆ ಕಡ್ಕೊಳ ಇದೆಯಲ್ಲ, ಇಂಡಸ್ಟ್ರಿಯಲ್ ಏರಿಯಾ ಕಡ್ಕೊಳ, ಊಟಿ NH, ಅಲ್ಲಿಂದ ಈ ಒಂದು ಸ್ಪಾಟ್ಗೆ 6ರಿಂದ 7 ಆಗುತ್ತೆ. ಜೊತೆಗೆ ನಮ್ಮ ಮೈಸೂರಿಂದ ಇಲ್ಲಿಗೆ ಒಂದು 15 ಅಥವಾ 16 ಆಗುತ್ತೆ. 15ರಿಂದ 16 ಆಗುತ್ತೆ. ಈ ಕಡೆ ಮಾನಂದವಾಡಿ ಹೈವೇ ಇದೆ ನೋಡಿ, ಮಾನಂದವಾಡಿ ಹೈವೇಯಿಂದ ಬಂದರೆ ಒಂದು 12 ಆಗ್ಬೋದು. 2 ಕಡೆ ಹೈವೇಯಿಂದ ಇದು ಟಚ್ ಇದೆ. ಜೊತೆಗೆ ಹಳ್ಳಿಗೆ ಹತ್ತಿರ ಇದೆ. ಈ ಭಾಗದಲ್ಲೆಲ್ಲ ಸ್ವಲ್ಪ ವರ್ಣ ನಾಲೆ ಸ್ವಲ್ಪ ಹ್ಯಾಡ್ ಆಗುತ್ತೆ. ಬಟ್ ಆ ಒಂದು ವಾಟ್ರು ಈ ಒಂದು ಆಸ್ತಿಗೆ ಆ್ಯಡ್ ಆಗೋಲ್ಲ. ಬಟ್ ಒಳ್ಳೆ ಗ್ರೌಂಡ್ ವಾಟ್ರ್ ಇದೆ. ಇಲ್ಲೊಂದು ಫಾರ್ಮಸ್ ಮಾಡ್ಕೊಂಡು ಸಿಂಪಲ್ಲಾಗಿ ಇಲ್ಲೇ ಇರ್ತೀನಿ ಅಂತ ಅನ್ನೋದಾದರೆ ಇರೋಂಥದ್ದು ನೆಗೋಷಿಯಬಲ್ ಆಗುತ್ತೆ. ಇದು 6 ಲಕ್ಷ ಹೇಳ್ತಾಯಿದ್ದಾರೆ ಒಂದು ಕುಂಟೆಗೆ. ನೆಗೋಷಿಯಬಲ್ ಆಗುತ್ತೆ, ಬಟ್ ಎಷ್ಟಾಗುತ್ತೆ ನನಗೆ ಐಡಿಯಾ ಇಲ್ಲ. ಸೊ ನೋಡಿ, ಇದು ಹೀಗೆ ಹೋದರೆ ಮಾನಂದವಾಡಿ ಹೈವೇಗೆ ಹೋಗುತ್ತೆ, ಆಯಿತಾ. ಅದ್ರ ಜೊತೆಗೆ ಅಕ್ಕಪಕ್ಕದ ಹಳ್ಳಿಗಳಿಗೂ ಕೂಡ ಹೋಗುತ್ತೆ. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು, ರೆಕಾರ್ಡ್ಸ್ ಎಲ್ಲ ಕ್ಲಿಯರ್ ಇದೆ. ಓಕೆ, ಥ್ಯಾಂಕ್ ಯು.